ತುಂಬ ತೆಳಗಿರೋ ನಿಮ್ಮ ಫ್ರೆಂಡ್ಗೆ ವೀಡಿಯೋನ ತಪ್ಪದೆ ಶೇರ್ ಮಾಡಿ. ನೀವು ಸಣ್ಣ ಇದ್ದೀನಿ ಅಂದ ಮಾತ್ರಕ್ಕೆ ಹೆಲ್ದಿ ಆಗಿದ್ದೀರಾ ಅಂತಲ್ಲ. ನಿಮ್ಮ ಬಾಡಿನಲ್ಲಿ ವಿಸರಲ್ ಫ್ಯಾಟ್ ಏನಾದರೂ ಹೆಚ್ಚಾಗಿದ್ದರೆ ನಿಮಗೂ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇದ್ರ ಜೊತೆಗೆ ಟೈಪ್ 2 ಡಯಾಬಿಟೀಸ್, ಹೈ BP ಮತ್ತು ಟೆಸ್ಟೋಸ್ಟೆರೋನ್ ಲೋ ಆಗೋ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ವಿಸರಲ್ ಫ್ಯಾಟ್ ಬಂದು ನಿಮ್ಮ ಇಂಟರ್ನಲ್ ಆರ್ಗನ್ ಸುತ್ತಮುತ್ತ ಇರುತ್ತೆ. ನಿಮ್ಮ ಬಾಡಿ ಮೇಲೆ ಪಿಂಚ್ ಮಾಡಿದ್ರೆ ಸಿಗುತ್ತಲ್ಲ, ಆ ಫ್ಯಾಟ್ ಬಂದು ವಿಸರಲ್ ಫ್ಯಾಟ್ ಅಲ್ಲ, ಅದು ಸಬ್ಕ್ಯೂಟೇನಿಯಸ್ ಫ್ಯಾಟು. ಇದು ನಿಮ್ಮ ಇಂಟರ್ನಲ್ ಆರ್ಗನ್ಸ್ನಲ್ಲಿ ಇರುತ್ತೆ. ಇದು ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮಗೆ ಗೊತ್ತಾಗೋದಿಲ್ಲ. ಇದು ಗೊತ್ತಾಗಬೇಕಂದ್ರೆ ನೀವು ಜಿಮ್ಮಲ್ಲಿ BCA ಟೆಸ್ಟ್ ಅಂದರೆ ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಟೆಸ್ಟ್ನ ತೊಗೊಬೇಕಾಗುತ್ತೆ. ಇದರಿಂದ ನಿಮಗೆ ಬಾಡಿನಲ್ಲಿ ಟೋಟಲ್ ಬಾಡಿ ಫ್ಯಾಟ್ ಎಷ್ಟಿದೆ, ವಿಸರಲ್ ಫ್ಯಾಟ್ ಎಷ್ಟಿದೆ, ಸಬ್ಕ್ಯೂಟೇನಿಯಸ್ ಫ್ಯಾಟ್ ಎಷ್ಟಿದೆ, ಸ್ಕೆಲಿಟನ್ ಮಸಲ್ ಎಷ್ಟಿದೆ, ಮಸಲ್ ಮಾಸ್ ಎಷ್ಟಿದೆ, ನೀವು ಎಷ್ಟು ನೀರು ಕುಡಿತೀರಾ, ಪ್ರೋಟೀನ್ ಇಂಟೇಕ್ ಎಷ್ಟಿದೆ, ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ನಿಮ್ಮ ಬಾಡಿನಲ್ಲಿ ವಿಸರಲ್ ಫ್ಯಾಟ್ ಏನಾದರೂ ಎಬೋ 10 ಇದ್ದರೆ ಇದು ಜಾಸ್ತಿ ಇದೆ ಅಂತ. ಇದನ್ನು ಕಡಿಮೆ ಮಾಡೋದಕ್ಕೆ ನೀವು ಏನು ಮಾಡಬೇಕಂತಂದರೆ ನಿಮ್ಮ ಡಯಟಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡೋದಕ್ಕೆ ಹೈ ಪ್ರೋಟೀನ್ ಪ್ಲಸ್ ಹೈ ಫೈಬರ್ ಡಯಟ್ನ ತಿನ್ನಬೇಕಾಗುತ್ತೆ. ಇದ್ರ ಜೊತೆಗೆ ನೀವು ಸಕ್ಕರೆನ ಅವಾಯ್ಡ್ ಮಾಡಿ ಮತ್ತು ಮೈದಾನ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಎರಡನೇದಾಗಿ ಬಂದು ನೀವು ವೀಕ್ಲಿ 3 to 4 days ಸ್ಟ್ರೆಂತ್ ಟ್ರೈನಿಂಗ್ ಮಾಡಲೇಬೇಕು ಮಸಲ್ ಬಿಲ್ಡ್ ಮಾಡೋದಕ್ಕೆ. ಮಸಲ್ ಮಾಸ್ ಇಂಪ್ರೂವ್ ಆದರೆ ನಿಮ್ಮ ಮೆಟಾಬಾಲಿಸಮ್ ಬೂಸ್ಟ್ ಆಗೋದು. ಮತ್ತು ಹೈ ಇಂಟೆನ್ಸ್ ಇಂಟರ್ವಲ್ ಟ್ರೈನಿಂಗ್ ಅಂದರೆ ಹಿಟ್ ವರ್ಕೌಟ್ಸ್ನ ವೀಕ್ಲಿ 1 or 2 days ಮಾಡಲೇಬೇಕಾಗುತ್ತೆ. ಮೂರನೇದಾಗಿ ಬಂದು ಮೇನ್ ಪ್ರಿಯಾರಿಟಿ ಬಂದು ನಿಮ್ಮದು ಸ್ಲೀಪಿಂಗ್ ಆಗಿರುತ್ತೆ. ಎವ್ರಿ ಡೇ ನೀವು 7 to 8 hours ಸ್ಲೀಪ್ ಮಾಡಲೇಬೇಕು. ಇಲ್ಲ ಅಂತಂದರೆ ನಿಮ್ಮ ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿಯಾಗಿ ನಿಮ್ಮ ಬೆಲ್ಲಿ ಏರಿಯಾದಲ್ಲಿ ಫ್ಯಾಟ್ ಸ್ಟೋರೇಜ್ ಆಗುತ್ತೆ. ಈ 3 ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನೀವು ವಿಸರಲ್ ಫ್ಯಾಟ್ನ ಕಂಟ್ರೋಲ್ ಮಾಡ್ಬೋದು ನ್ಯಾಚುರಲಿ.